Hello, my dear students. Good morning to all. I am Timrayappa. I am accountancy lecturer in MNCPU College, Kolar. I hope you all are fine, fit and fine, dear students. We know that due to Corona, the whole country has locked down itself. The country is struggling with schools and colleges. The schools and colleges of the country have started online classes. You must take advantage of this opportunity. Okay, today we are going to first class. Subject is accountancy. Under the contents discussions today, introduction to accounting, meaning and definitions of accounting, and what are the branches of accounting or types of accounting. So first we discuss about introduction to accounting. ಇಲ್ಲಿ ಅಕೌಂಟಿಂಗ್ ಅಂತಂದ್ರೆ ಲೆಕ್ಕಪತ್ರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇವತ್ತು ಹೇಗೆ ಡಿಸ್ಕಷನ್ಸ್ ಮಾಡ್ತೀವಿ ಅಂತಂದ್ರೆ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್, ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಅಕೌಂಟಿಂಗ್ ಅಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆರ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಹಿಯರ್ ಅಕೌಂಟಿಂಗ್ introduced in the year 1494. Accounting introduced in the year 1494. ಇಲ್ಲಿ 1494ರಲ್ಲಿ ಲೆಕ್ಕಪತ್ರವನ್ನ ಜಾರಿಗೆ ತರಲಾಯಿತು. ಸೊ ಈ ಲೆಕ್ಕಪತ್ರವನ್ನ ಯಾರು ಜಾರಿಗೆ ತಂದರು ಅಂತಂದ್ರೆ the father of accounting is Luca Facilio. The father of accounting is Luca Facilio. ಇಲ್ಲಿ ಲೆಕ್ಕಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ಇವರನ್ನ ಕರೀತಾರೆ. ಲೂಕಾ ಫ್ಯಾಸಿಲಿಯೋ ಇವರನ್ನ ಲೆಕ್ಕಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಇದನ್ನು 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳ್ತಾರೆ. ಹೂ ಇಸ್ ದ ಫಾದರ್ ಆಫ್ ಅಕೌಂಟಿಂಗ್ ಅಂತ 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿದಾಗ ದ ಫಾದರ್ ಆಫ್ ಅಕೌಂಟಿಂಗ್ ಈಸ್ ಲೂಕಾ ಫ್ಯಾಸಿಯೋಲಿ. ಸೊ ಅದು ಈ ಲೆಕ್ಕಪತ್ರ ಯಾವಾಗ ಜಾರಿಗೆ ಬಂತು, ವೆನ್ ವಾಸ್ ಇಂಟ್ರೊಡ್ಯೂಸ್ಡ್ ಅಕೌಂಟಿಂಗ್ ಅಂತ ಕೇಳಿದಾಗ ಅಕೌಂಟಿಂಗ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1494. ಸೊ ಇದಾದ ನಂತರ ವಾಟ್ ಈಸ್ ದ ಮೀನಿಂಗ್ ಆಫ್ ಅಕೌಂಟಿಂಗ್? ಇದು 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಗೆ ಕೇಳಿರ್ತಕ್ಕಂಥದ್ದು. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಅಕೌಂಟಿಂಗ್. Accounting is the process of recording financial transactions in a systematic manner or in terms of money. ಇಲ್ಲಿ ನೋಡಿ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅಕೌಂಟಿಂಗ್ is the process of recording financial transaction in a systematic manner and in terms of money. ಇಲ್ಲಿ what is the meaning of accounting ಅಂದ್ರೆ ಏನು, ಲೆಕ್ಕಪತ್ರ ಅಂದ್ರೆ ಏನು ಅಂತಂದ್ರೆ accounting is the process
of recording. Accounting is the process of recording financial transactions in a systematic manner and in terms of money. So this is the meaning of accounting. So ಇಲ್ಲಿ ಈ ಲೆಕ್ಕಪತ್ರ ಅಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಅಂದ್ರೆ ನಾವು ಏನು ಬಿಸ್ನೆಸ್ ಅನ್ನ ಮಾಡ್ತೀವಿ, ಈಗ ನಮ್ದು ಪ್ರತಿಯೊಬ್ಬರಿಗೂ ಒಂದೊಂದು ಪ್ಲಾನಿಂಗ್ಸ್ ಇರುತ್ತೆ. ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಮಾಡಬೇಕು, ಒಳ್ಳೆ ದುಡ್ಡು ಗಳಿಸಬೇಕು. ನಾವು ಯಾವ ಬಿಸ್ನೆಸ್ ಅಲ್ಲಿ ಏನು ದುಡ್ಡನ್ನ ಗಳಿಸ್ತೀವಿ, ಆ ಗಳಿಸಿದಂತಹ ದುಡ್ಡನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನ ಸೇವ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸಿಸ್ಟಮೆಟಿಕ್ ಆಗಿ ನಾವು ರೆಕಾರ್ಡ್ ಮಾಡ್ತಾ ಬರ್ತಾ ಇರ್ತೀವಿ. ಯಾಕಂತಂದ್ರೆ ನಾವು ಯಾವುದೇ ಒಂದು ಕೆಲಸದ ಮೇಲೆ ಗಳಿಸಿದಂತಹ ಲಾಭವನ್ನು ನಾವು ಇಷ್ಟ ಬಂದಾಗೆಲ್ಲ ಖರ್ಚು ಮಾಡಿಬಿಟ್ರೆ ಅದು ಲೆಕ್ಕಶಾಸ್ತ್ರ ಅನಿಸ್ಕೊಳ್ಳೋದಿಲ್ಲ. ಒಂದು ಸಿಸ್ಟಮೆಟಿಕ್ ಆಗಿ, ಒಂದು ಅರ್ಥ ವ್ಯವಸ್ಥಿತವಾಗಿ ನಾವೇನ್ ಮಾಡ್ತೀವಿ, ಲೆಕ್ಕಶಾಸ್ತ್ರವನ್ನ ಅಂದ್ರೆ ಸಿಸ್ಟಮೆಟಿಕ್ ಬಳಸ್ತಾ ಬರ್ತಾ ಇರ್ತೀವಿ. ಈಗ ಒಂದು 100 ರೂಪಾಯಿ ಸಂಪಾದನೆ ಮಾಡ್ತೀವಿ ಅನ್ಕೊಳ್ಳಿ. ಆ 100 ರೂಪಾಯಿ ಸಂಪಾದನೆ ಮಾಡಿದಾಗ ಆ 100 ರೂಪಾಯಿಯನ್ನ ಯಾವುದಕ್ಕೆ ಬಳಸ್ಕೋಬೇಕು, ಎಷ್ಟು ಬೆಳೆಸ್ಕೋಬೇಕು ಅಂದ್ರೆ ಒಂದು ಮಿತವಾಗಿ ಬೆಳೆಸ್ಕೊಂಡು ಅದನ್ನ ಪ್ರತಿದಿನ ನಾವೇನ್ ಮಾಡ್ತಾ ಇರ್ತೀವಿ, ರೆಕಾರ್ಡ್ ಮಾಡ್ತಾ ಬರ್ತಾ ಇರ್ತೀವಿ. ಅಂದ್ರೆ ಎಲ್ಲಾ ಒಂದು ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಏನ್ ಮಾಡ್ತೀವಿ, ಪಟ್ಟಿ ಮಾಡ್ತಾ ಬರ್ತಕ್ಕಂಥದಕ್ಕೆ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂತ ಕೇಳಿದಾಗ, ಅಕೌಂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ recording financial transactions in a systematic manner and in terms of money. So ಇದೇ ರೀತಿಯಾಗಿ ಇಲ್ಲಿ AAA ಅಂತ ಒಂದು ಇನ್ಸ್ಟಿಟ್ಯೂಟ್, ಈ ಇನ್ಸ್ಟಿಟ್ಯೂಟಿನ ಪ್ರಕಾರ ಅಕೌಂಟಿಂಗ್ ಅಂದ್ರೆ ಏನು ಅಂತ ಡಿಫೈನ್ ಅಕೌಂಟಿಂಗ್ ಅಂತ ಕ್ವಶನ್ ಬರುತ್ತೆ. ಡಿಫೈನ್ ಅಂತಂದ್ರೆ ಅಂದ್ರೆ ಅರ್ಥ ವ್ಯಾಖ್ಯೆ ನೀಡಿ ಅಂತ ಅರ್ಥ. ಇಲ್ಲಿ ಮೀನಿಂಗ್ ಬೇರೆ, ಡೆಫಿನೇಷನ್ಸ್ ಬೇರೆ. ಮೀನಿಂಗ್ ಅಂತಂದ್ರೆ ಅರ್ಥ ಕೊಡ್ತಕ್ಕಂಥದ್ದು, ಡೆಫಿನೇಷನ್ ಅಂತಂದ್ರೆ ವ್ಯಾಖ್ಯಾನ ನೀಡ್ತಕ್ಕಂಥದ್ದು, ಅಂದ್ರೆ ಒಬ್ಬರ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು. ಇಲ್ಲಿ AAA ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ AAA ಅಂತಂದ್ರೆ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್. ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಂದ್ರೆ AAA ಅಂತ ಹೇಳ್ಬಿಟ್ಟು ಕರಿತೀವಿ. ಇದರ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅಂದ್ರೆ ಇದ್ರ ಪ್ರಕಾರ ಏನ್ ಹೇಳುತ್ತಪ್ಪ ಅಂತಂದ್ರೆ ಅಕೌಂಟಿಂಗ್ ಈಸ್ ದ process of recording, summarizing, analyzing and classifying the economic information. ಇಲ್ಲಿ ನೋಡಿ, ಇದರ ಪ್ರಕಾರ ಅಕೌಂಟಿಂಗ್ ಅಂದ್ರೆ ಏನು ಅಂದ್ರೆ ಡೆಫಿನೇಷನ್ ಇಲ್ಲಿ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಕೌಂಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಸಮ್ಮರೈಸಿಂಗ್, ಅನಲೈಸಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಆರ್ ಕ್ಲಾಸಿಫೈಯಿಂಗ್ ದ ಎಕನಾಮಿಕ್ ಇನ್ಫಾರ್ಮೇಶನ್. ಇಲ್ಲಿ ಏನ್ ಬರುತ್ತೆ ಇದು, ಇಲ್ಲಿ ನೋಡ್ರಿ, ಇಲ್ಲಿ ರೆಕಾರ್ಡಿಂಗ್ ಬರುತ್ತೆ, ಮತ್ತೆ ಸಮರೈಸಿಂಗ್ ಬರುತ್ತೆ, ಮತ್ತೆ ಕ್ಲಾಸಿಫೈಯಿಂಗ್ ಬರುತ್ತೆ, ಮತ್ತೆ ಅನಲೈಸಿಂಗ್. ಸೊ ಇವುಗಳನ್ನೇ ನಾವೇನಂತೀವಿ ಅಂತಂದ್ರೆ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು 2 ಮಾರ್ಕ್ಸ್ ಕೇಳ್ತಾರೆ ನಿಮಗೆ. ವಾಟ್ ಆರ್ ದ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಅಕೌಂಟಿಂಗ್ ಅಂತ ಕ್ವಶನ್ ಕೇಳಿದಾಗ ಸೊ ಇಲ್ಲಿ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಲೈಸಿಂಗ್. ಸೊ ದಿಸ್ ಆರ್ ದ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಅಕೌಂಟಿಂಗ್. ಅಂದ್ರೆ ನೀವು ನೋಡಿ, ನಿಮಗೆ ಡೆಫಿನೇಷನ್ಸ್ ಅಲ್ಲಿ 2 ಕ್ವಶನ್ ಬರುತ್ತೆ. ಡಿಫೈನ್ ಅಕೌಂಟಿಂಗ್ ಮತ್ತೆ ವಾಟ್ ಆರ್ ದ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಅಕೌಂಟಿಂಗ್ ಅಂತ. ಇಲ್ಲಿ ಅಕೌಂಟಿಂಗ್ ಅಂತ ಗೊತ್ತಾಯ್ತಲ್ವಾ? ಅಕೌಂಟಿಂಗ್ ನೀವು ಈ ತರ ಜನರಲ್ ಆಗಿ ಬರ್ಕೊಳ್ಳಿ. ಅಕಾರ್ಡಿಂಗ್ ಟು ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್, ಅಕೌಂಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್, ಇಂಟರ್ಪ್ರಿಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ದ ಎಕನಾಮಿಕ್ ಇನ್ಫಾರ್ಮೇಶನ್. ಸೊ ಇಲ್ಲೇನು ಆ ಪ್ರೋಸೆಸ್ ಬರುತ್ತೋ all the process of accounting is called components of accounting. ಇಲ್ಲಿ ನಿಮಗೆ 2 ಕ್ವೆಶ್ಚನ್.
define accounting ಮತ್ತೆ what are the components of accounting. So this is the meaning and definition of accounting. Next content is very important content is branches of accounting or types of accounting. ನಿಮಗೆ ಯಾವ ರೀತಿ ಅಂತ ಕೇಳಬಹುದು ಇಲ್ಲಿ. What are the branches of accounting ಅಂತ ಕೇಳಬಹುದು ಅಥವಾ what are the types of accounting ಅಂತ ಕೇಳಬಹುದು. Branches are types ಎರಡು ಒಂದೇ ಆಗಿರುತ್ತೆ. Branches is also called as types of accounting. So ಇದನ್ನ ಈಗ ಡಿಸ್ಕಷನ್ ಮಾಡೋಣ. So under the branches of accounting, branches of accounting. Here, how many branches are there? What are the branches of accounting? ಅಂತಂದಾಗ ಇಲ್ಲಿ accounting are classified into three branches. Three branches are three types. Three branches are three types. Accounting are classified into three types ಅಥವಾ three branches. ಇಲ್ಲಿ ಲೆಕ್ಕಪತ್ರವನ್ನ ಮೂರು ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಅದರಲ್ಲಿ first one. So which is the first branch means here first one is called financial accounting. Financial accounting. So ಮೊದಲಿಗೆ ಯಾವ್ದಪ್ಪ ಫಸ್ಟ್ ಬ್ರಾಂಚ್ ಅಂತಂದ್ರೆ which is the first type of accounting ಅಂತಂದ್ರೆ financial accounting. So what do you mean by financial accounting? So financial accounting ಅಂದ್ರೆ ಏನು ಅಂತ ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಕ್ಕಂತ ಸಿಚುವೇಶನ್ಸ್ ಇರುತ್ತೆ. ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಇನ್ವಾಲ್ವ್ಸ್ recording and classifying business transactions and providing used by internal and external users. So in ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. What do you mean by financial accounting? Financial accounting involves recording and classifying business transactions and providing and presenting of financial statement to be used by internal and external users. ಇಲ್ಲಿ ಮೀನಿಂಗ್ ಅನ್ನು ಬರೀತೀನಿ ನೋಡಿ. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ means ಅಥವಾ it involves recording and classifying financial transactions. It involves recording and classifying financial business transactions ಅಂತ ಯೂಸ್ ಮಾಡಿ. ಇದಕ್ಕಿಂತ business financial accounting it involves recording and classifying business transactions and preparing and presenting financial statement to be used by internal and external users. So ನೋಡಿ ಹೆಚ್ಚಾಗುತ್ತೆ ನೋಡಿ ಮೀನಿಂಗ್ ಇಲ್ಲಿ. What do you mean by financial accounting? So this is the first branch of accounting. Financial accounting it involves recording and classifying business transactions and preparing and presenting financial statement to be used by internal and external users. ಅಥವಾ ಇನ್ನೊಂದು ನಿಮಗೆ ಇನ್ನೂ ಶಾರ್ಟ್ ಮಾಡಬೇಕಂತಂದ್ರೆ
ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಇಟ್ ಈಸ್ ಪ್ರಿಪೇರ್ಡ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಇಟ್ ಈಸ್ prepared by financial statement. ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದ್ರೆ ಇದನ್ನೇ ನಾವು ಫೈನಾನ್ಷಿಯಲ್ ಪೊಸಿಷನ್ ಅಂತ ಕೂಡ ಕರೀತೀವಿ. ಫೈನಾನ್ಷಿಯಲ್ ಪೊಸಿಷನ್ or ಬ್ಯಾಲೆನ್ಸ್ ಶೀಟ್ ನೋಡಿ ಎಷ್ಟು ಅರ್ಥ ಇರುತ್ತೆ. Financial statement is also called as financial position. Financial position is also called as balance sheet. So these are the other names of financial statement. So ನಿಮಗೆ ಟೋಟಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಂದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇಟ್ ಈಸ್ ಪ್ರಿಪೇರ್ಡ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದ್ರೆ ಇದರಲ್ಲಿ ಏನಪ್ಪ ಅರ್ಥ ಅಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಅನ್ನು ಮಾಡಿ ಆ ವರ್ಷ ಅಂದ್ರೆ ಒಂದು ವರ್ಷ ಫುಲ್ ಬಿಸ್ನೆಸ್ ಅನ್ನು ಮಾಡಿರ್ತೀವಿ. ಆ ವರ್ಷ ಮುಕ್ತಾಯದ ನಂತರ ಆ ವರ್ಷ ಮುಗಿಬೇಕಂತಂದ್ರೆ ಆ ವರ್ಷದಲ್ಲಿ ನಾವು ಏನು ಲಾಭ ಗಳಿಸಿರ್ತೀವಿ, ಏನು ನಷ್ಟ ಆಗಿರುತ್ತೆ, ಆ ಎಲ್ಲವನ್ನ ನಾವು ಆ ಬಿಸ್ನೆಸ್ ಅಲ್ಲಿ ಮಾಡಿದಂತಹ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ಇದನ್ನು ಮಾಡುತ್ತೆ, ಪಟ್ಟಿ ಮಾಡುತ್ತೆ. ಆ ಪಟ್ಟಿ ಮಾಡತಕ್ಕಂತ ಒಂದು ವಿಧಾನಕ್ಕೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಬ್ರಾಂಚ್. ಸೊ ವಿಚ್ ಇಸ್ ದ ಸೆಕೆಂಡ್ ಬ್ರಾಂಚ್ ಆಫ್ ಅಕೌಂಟಿಂಗ್ ಅಂತಂದ್ರೆ ಇದನ್ನ ಬಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಇಲ್ಲಿ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಅಂತ ಹೇಳ್ಬಿಟ್ಟು ಕರಿತೀವಿ ಕನ್ನಡದಲ್ಲಿ. ನಿರ್ವಹಣೆ ಅಂತಂದ್ರೆ ಇವಾಗ ಏನ್ ನಿರ್ವಹಣೆ ಅಂತಂದ್ರೆ ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್? ಇಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ಈಸ್ ಎ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿರ್ವಹಣೆ ಅಂತಂದ್ರೆ ಇವಾಗ ಒಂದು ಸಂಸ್ಥೆಯನ್ನ ಎಕ್ಸಾಂಪಲ್ ಒಂದು ಸಂಸ್ಥೆ ತಗೊಳ್ಳೋಣ. ಒಂದು ಸಂಸ್ಥೆಯಲ್ಲಿ ಸೊ ನೂರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ನೂರಾರು ಜನರನ್ನ ಯಾವ ಒಂದು ವಿಧಾನದಲ್ಲಿ ನಾವು ಮೇಂಟೈನ್ ಮಾಡ್ತೀವಿ, ಅವರ ಜವಾಬ್ದಾರಿಯನ್ನ ಯಾವ ರೀತಿ ನಾವು ನಿರ್ವಹಿಸ್ತೀವಿ, ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಹೋಗ್ತಕ್ಕಂಥದ್ದು. ಈಗ ಮನೆಯಲ್ಲಿ ಒಂದು ಯಜಮಾನ್ ಅಂತ ಇರ್ತಾನೆ. ಈಗ ಆ ಯಜಮಾನ ನೋಡಿ ಆ ಫ್ಯಾಮಿಲಿಯನ್ನ ಯಾವ ರೀತಿ ನಿರ್ವಹಿಸ್ತಾನೆ, ಸೊ ಪ್ರತಿಯೊಂದು ಅವರು ದುಡಿಯತಕ್ಕಂತ ಒಂದು ಹಣದಲ್ಲಿ ಯಾವ ರೀತಿ ಅವರು ಫ್ಯಾಮಿಲಿಯನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನ ಕೊಡ್ತಕ್ಕಂಥದಕ್ಕೆ ನಾವು ನಿರ್ವಹಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಕನ್ನಡದ ಇಂಗ್ಲಿಷ್ ಅಲ್ಲಿ ಅದನ್ನ ಮ್ಯಾನೇಜ್ಮೆಂಟ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಮೀನ್ಸ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಕ್ವಶನ್ ಏನಪ್ಪ ಅಂದ್ರೆ ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಕನ್ಸರ್ನ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ದಟ್ ಈಸ್ ಯೂಸ್ಫುಲ್ ಟು ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಇದರಲ್ಲಿ ಪ್ರತಿಯೊಂದು ಅಷ್ಟೇ. ಈಗ ಮ್ಯಾನೇಜ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ನಾವು ಏನು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತೀವೋ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಡೆಸ್ಕೊಡ್ತಕ್ಕಂಥದಕ್ಕೆ ನಾವು ನಿರ್ವಹಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಮ್ಯಾನೇಜ್ಮೆಂಟ್ ಗೆ ಇನ್ನೊಂದು ಹೆಸರು ಇರುತ್ತೆ, ಮ್ಯಾನೇಜೀರಿಯಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮ್ಯಾನೇಜೀರಿಯಲ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾನೇಜೀರಿಯಲ್ ಅಕೌಂಟಿಂಗ್. ಇಲ್ಲಿ ಇನ್ನೊಂದ್ಸರಿ ನೋಡ್ರಿ, ಇನ್ನೊಂದು ಮೀನಿಂಗ್ ಬೇಕು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫೋಕಸ್ ಆನ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಫಾರ್ ಯೂಸ್ಡ್ ಬೈ ಇಂಟರ್ನಲ್ ಯೂಸರ್ಸ್. ಇನ್ನೊಂದು ಅರ್ಥ ಹೇಳ್ತಾ ಇದೀನಿ ನೋಡ್ರಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫೋಕಸ್ ಆನ್ ಪ್ರೊವೈಡಿಂಗ್ ಇನ್ಫಾರ್ಮೇಶನ್ ಫಾರ್ ಯೂಸ್ಡ್ ಬೈ ಇಂಟರ್ನಲ್ ಯೂಸರ್ಸ್. ಅಥವಾ ಇನ್ನೊಂದು ಮೀನಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕನ್ಸರ್ನ್ ವಿತ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ದಟ್ ಈಸ್ ಯೂಸ್ಫುಲ್ ಟು ಮ್ಯಾನೇಜ್ಮೆಂಟ್. ಇನ್ನೊಂದು ಮೀನಿಂಗ್ ಬರ್ದಿರ್ತೀನಿ ನೋಡ್ರಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಕನ್ಸರ್ನ್ ವಿತ್ accounting information that is useful to management. ಇದು 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? Management accounting it concerns with the accounting information that is useful to management. So this is the second branch of accounting. Next, third branch. So which is the third branch of accounting? So ಮೂರನೇ ಬ್ರಾಂಚ್ ಅಥವಾ ಮೂರನೇ
ವಿಧ ಯಾವ್ದಪ್ಪ ಅನ್ನೋದನ್ನ ಹೀಗೆ ನೋಡೋಣ. ಈಗ ಮೂರನೇದು ಯಾವ್ದಪ್ಪ ಅಂತಂದ್ರೆ ಥರ್ಡ್ ಬ್ರಾಂಚ್ ಆಫ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಾಸ್ಟ್ ಅಕೌಂಟಿಂಗ್. ಸೊ ಥರ್ಡ್ ಟೈಪ್ ಆಫ್ ಅಕೌಂಟಿಂಗ್ ಇಸ್ ಕಾಲ್ಡ್ ಕಾಸ್ಟ್ ಅಕೌಂಟಿಂಗ್. ವಾಟ್ ಯು ಮೀನ್ ಬೈ ಕಾಸ್ಟ್ ಅಕೌಂಟಿಂಗ್? ಏನಿಲ್ಲಿ ಕಾಸ್ಟ್ ಅಂತಂದ್ರೆ, ಕಾಸ್ಟ್ ಅಂದ್ರೆ ಏನು ಅಂತ. ಇಲ್ಲಿ ಕಾಸ್ಟ್ ಅಂತಂದ್ರೆ ಕನ್ನಡದಲ್ಲಿ ವೆಚ್ಚ ಅಂತ ಹೇಳ್ತೀವಿ. ಕಾಸ್ಟ್ ಅಂದ್ರೆ ಏನು ಕನ್ನಡದಲ್ಲಿ? ವೆಚ್ಚ ಅಂತ ಹೇಳ್ತೀವಿ. ಈಗ ಏನು ವೆಚ್ಚ ಅಂತಂದ್ರೆ, ಈ ಕಾಸ್ಟ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಇದು ಯಾವುದೇ ಒಂದು ಆಕ್ಚುಯಲ್ ಕಾಸ್ಟ್ ಆಗಿರ್ಬೋದು. ದೇರ್ ಆರ್ ಸೋ ಮೆನಿ ಡಿಫರೆಂಟ್ ಟೈಪ್ ಆಫ್ ಕಾಸ್ಟ್ಸ್ ಆರ್ ದೇರ್. ಇದರಲ್ಲಿ ಸಾಮಾನ್ಯ ತುಂಬಾನೇ ವಿಧವಾದಂತಹ ಒಂದು ವೆಚ್ಚಗಳಿರುತ್ತೆ. ಸೊ ಕಾಸ್ಟ್ ಅಂದ್ರೆ ವೆಚ್ಚ. ಈಗ ಉದಾಹರಣೆಗೆ ಏನ್ ಮಾಡ್ತೀವಪ್ಪ ಅಂದ್ರೆ, ಈಗ ಇಸ್ ದ ಒನ್ ಆಫ್ ದ ಚಾಕ್ ಪೀಸ್. ಇದಕ್ಕೂ ಒಂದು ಬೆಲೆ ಇರುತ್ತೆ, ಇದಕ್ಕೂ ಇಷ್ಟು ರೂಪೀಸ್ ಅಂತ ಹೇಳ್ಬಿಟ್ಟು ಒಂದು ಬೆಲೆ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ವಸ್ತುವಿನ ಯಾವುದೇ ಒಂದು ವಸ್ತು ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ವಸ್ತುವಿನ ಬೆಲೆಯನ್ನ ಸೃಷ್ಟಿಸುವುದಕ್ಕೆ ನಾವು ಇಲ್ಲಿ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕಾಸ್ಟ್ ಅನ್ನು ಸಾಮಾನ್ಯವಾಗಿ ಇಟ್ ಈಸ್ ಯೂಸ್ಡ್ ಬೈ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಇವಾಗ ಸಾಮಾನ್ಯವಾಗಿ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಏನ್ ಮಾಡುತ್ತೆ ಅಂತಂದ್ರೆ, ಎಲ್ಲಾ ಒಂದು ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸಿ ಅದನ್ನ ಏನ್ ಮಾಡುತ್ತೆ, ಮಾರಾಟಕ್ಕೆ ಬಿಡುಗಡೆ ಮಾಡ್ತಾ ಹೋಗ್ತಾ ಇರುತ್ತೆ ಯಾವ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಅವು ಏನು ಯಾವ ವಸ್ತುಗಳನ್ನ ಅದು ಉತ್ಪಾದನೆ ಮಾಡುತ್ತೋ, ಆ ಉತ್ಪಾದನೆ ಮಾಡಿದಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಬೆಲೆಯನ್ನ ಅದು ಪಟ್ಟಿ ಮಾಡಿ ಒಂದು ಬೆಲೆಯನ್ನು ನಿಗದಿಪಡಿಸಿ ಅದು ಮಾರಾಟಕ್ಕೆ ಕಳಿಸ್ತಕ್ಕಂಥದ್ದು. ಇಲ್ಲಿ ಕಾಸ್ಟ್ ಅಂದ್ರೆ ಏನಿರುತ್ತೆ ಅಂತಂದ್ರೆ, ಕಾಸ್ಟ್ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ಬೇಕಂದ್ರೆ, ಕಾಸ್ಟ್ ಈಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್. ಇಲ್ಲಿ ಬರ್ದಿರ್ತೀನಿ ನೋಡ್ರಿ, ಕಾಸ್ಟ್ ಈಸ್ ದಿ ಅಮೌಂಟ್ ಆಫ್ expenditure. Cost is the amount of expenditure incurred by the product. ನೋಡಿ ಎಷ್ಟು ಚೆನ್ನಾಗಿ ಮೀನಿಂಗ್ ಇಲ್ಲಿ. ಕಾಸ್ಟ್ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಸ್ಟ್ ಅಂತಂದ್ರೆ ವೆಚ್ಚ ಅಂತ ಹೇಳ್ಬಿಟ್ಟು ಕರಿತೀವಿ. ಕನ್ನಡದಲ್ಲಿ ಕಾಸ್ಟ್ ಅಂತಂದ್ರೆ ಒಂದು ವಸ್ತುವಿನ ನಿರ್ದಿಷ್ಟ ಒಂದು ಬೆಲೆಯನ್ನ ಸೃಷ್ಟಿಸುವುದಕ್ಕೆ ಅಥವಾ ಪಟ್ಟಿ ಮಾಡೋದಕ್ಕೆ ನಾವು ವೆಚ್ಚ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಪ್ರತಿಯೊಂದು ವಸ್ತುವಿನ ಮೇಲೆ ಕೂಡ ನಾವೇನ್ ಮಾಡ್ತೀವಿ, ಎಕ್ಸ್ಪೆನ್ಸ್ ಮಾಡ್ತೀವಿ, ಖರ್ಚು ಮಾಡೇ ಮಾಡ್ತೀವಿ. ಆ ವಸ್ತು ಮೇಲೆ ಬಿಡ್ತಕ್ಕಂಥ ಒಂದು ಕಾಸ್ಟ್ ಗೆ ನಾವು ಇಲ್ಲಿ ವೆಚ್ಚ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಗ್ಲಿಷ್ ಅಲ್ಲಿ ಕಾಸ್ಟ್ ಈಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಪ್ರಾಡಕ್ಟ್. ಗೊತ್ತಾಗ್ತಾ ಇದೆಯಲ್ಲಪ್ಪ? ಸೊ ನೀಟಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಇರಬೇಕಿದು. Cost is the amount of expenditure incurred by the product. Then, ಹಾಗಾದ್ರೆ what do you mean by cost accounting? Cost accounting ಅಂದ್ರೆ ಏನು ಅಂತಕ್ಕಂಥದ್ದು. Cost accounting is accounting refers to, ಇಲ್ಲಿ ಬರೆದಿರ್ತೀನಿ ನೋಡ್ರಿ, cost accounting refers to cost accounting refers to recording, comma, presenting and analysis of manufacturing costs. So ನೋಡಿ, what do you mean by cost accounting? ಇಲ್ಲಿ ಅಂತಂದ್ರೆ ಕಾಸ್ಟ್ ಅಂದ್ರೆ ಏನು ಅಂತ ಮಾತ್ರ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ಇದರಲ್ಲಿ ಎರಡಿದೆ, ಒಂದು ಕಾಸ್ಟ್ ಇನ್ನೊಂದು ಅಕೌಂಟಿಂಗ್. ಕಾಸ್ಟ್ ಅಂದ್ರೆ ಸೊ ಹೇ ಮೀನಿಂಗ್ ಇರುತ್ತೆ, ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಹೇ ಮೀನಿಂಗ್ ಇರುತ್ತೆ. ಸೊ ಕಾಸ್ಟ್ ಅಕೌಂಟಿಂಗ್ refers to recording, presenting and analysis of manufacturing costs. ಈಗ ನಾನು ಹೇಳಿದೆ ಇದಕ್ಕಿಂತ ಮುಂದೆ ಯಾವುದೇ ಒಂದು ಇಂಡಸ್ಟ್ರೀಸ್ ಯಾವ ವಸ್ತುಗಳನ್ನ ಆ ಇಂಡಸ್ಟ್ರೀಸ್ ಉತ್ಪಾದನೆ ಮಾಡುತ್ತೋ, ಮ್ಯಾನುಫ್ಯಾಕ್ಚರ್ ಮಾಡುತ್ತೋ,
ಅದು ಉತ್ಪಾದನೆ ಮಾಡಿದಂತಹ ವಸ್ತುಗಳ ಮೇಲೆ ಇಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಅದೇನ್ ಮಾಡುತ್ತೆ ನಿಗದಿಪಡಿಸಿರುತ್ತೆ. ಈಗ ಪ್ರತಿಯೊಂದು ಬೆಲೆಗೂ ಒಂದೊಂದು ಬೆಲೆ ಅಂತಕ್ಕಂಥದ್ದು ಇರುತ್ತೆ, ಇನ್ಕ್ಲೂಡಿಂಗ್ MRP ಪ್ರೈಸ್ ಅಂತ ಹೇಳ್ತೀವಿ ನಾವು. ಆತರ ಇದು ಒಂದು ಕಾಸ್ಟ್ ಅನ್ನು ನಿಗದಿಪಡಿಸಿ ಆ ವಸ್ತುಗಳನ್ನ ಮಾರಾಟಕ್ಕೆ ಬಿಡುಗಡೆ ಮಾಡ್ತಕ್ಕಂಥದ್ದು ಇಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ 2 ಮಾರ್ಕ್ಸ್ ಕೇಳಿದಾಗ ವಾಟ್ ಯು ಮೀನ್ ಬೈ ಕಾಸ್ಟ್ ಅಕೌಂಟಿಂಗ್ ಅಂದಾಗ, ಸೊ ಕಾಸ್ಟ್ ಅಕೌಂಟಿಂಗ್ ರೆಫರ್ಸ್ ಟು ರೆಕಾರ್ಡಿಂಗ್, ಪ್ರೆಸೆಂಟಿಂಗ್ ಅಂಡ್ ಅನಾಲಿಸಿಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಸೊ ಇದು ಮೀನಿಂಗ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈಗ ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಈಗ ಮಾಡಿರ್ತಕ್ಕಂಥ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅನ್ನ. ಸೊ ಇದರಿಂದ ನೋಡ್ಕೊಳ್ಳಿ. ಫಸ್ಟ್ ಒನ್ ಬಂದು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್. ಸೊ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂದ್ರೆ ಲೆಕ್ಕಪತ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ಲೆಕ್ಕಪತ್ರವನ್ನ 1494ರಲ್ಲಿ ಲೂಕಾ ಪ್ಯಾಸಿಲಿಯೋ ಅಂತಕ್ಕಂಥ ಒಬ್ರು ಈ ಲೆಕ್ಕಪತ್ರವನ್ನ ಜಾರಿಗೆ ತರ್ತಾರೆ. ಈ ಲೆಕ್ಕಪತ್ರವನ್ನ ಜಾರಿಗೆ ತಂದ ನಂತರ ಇದು ಸಾಮಾನ್ಯವಾಗಿ ಪ್ರತಿಯೊಂದು ಬಿಸ್ನೆಸ್ ಸೆಕ್ಟರ್ ಅಲ್ಲಿ ಅಥವಾ ಯಾವುದೇ ಒಂದು ಇನ್ಕ್ಲೂಡಿಂಗ್ ಎನಿ ಆರ್ಗನೈಸೇಷನ್ ಸೆಕ್ಟರ್ಸ್ ಅಲ್ಲಿ ಈ ಲೆಕ್ಕಪತ್ರವನ್ನ ಬಹಳ ಸಿಸ್ಟಮೆಟಿಕ್ ಆಗಿ ಬಳಸ್ತಕ್ಕಂಥ ಒಂದು ವಿಧಾನವನ್ನ ಕೈಗೊಂಡಿರುತ್ತೆ. ಇವತ್ತು ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಕೂಡ ಈ ಲೆಕ್ಕಪತ್ರ ಅದರದ್ದೇ ಆದಂತಹ ಒಂದು ಪಾತ್ರವನ್ನ ವಹಿಸಿಕೊಂಡಿರುತ್ತೆ. ಯಾಕಂತಂದ್ರೆ ಇವತ್ತು ಈ ಲೆಕ್ಕಪತ್ರದಲ್ಲಿ ನಾವೇನಾದ್ರೂ ಹದಲು ಬದಲು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬದುಕೆ ಏನಾಗಿರುತ್ತೆ, ಹದಲು ಬದಲಾಗುತ್ತೆ. ಸೊ ಅದರಿಂದ ಇದನ್ನ ನಾವು ಯಾವ ಒಂದು ಸಿಸ್ಟಮೆಟಿಕ್ ಆಗಿ ಮೇಂಟೈನ್ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಮಾಡಿದಂತಹ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಕೂಡ ನಾವು ಪ್ರಾಫಿಟ್ ಅನ್ನ ಮಾಡಬಹುದಾಗಿದೆ. ಸೊ ಅದಾದ ನಂತರ ಅಕೌಂಟಿಂಗ್ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳಿದ್ದೀನಿ. ಅಕೌಂಟಿಂಗ್ ಅಂತಂದ್ರೆ, ಸೊ ಅಕೌಂಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಅನಲೈಸಿಂಗ್ ದ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ್ಮೇಲೆ ಡೆಫಿನೇಷನ್ಸ್ ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ. ಎ ಅಂತ ಹೇಳ್ಬಿಟ್ಟು ಹೇಳಿದೆ ನಿಮಗೆ, ಟ್ರಿಪಲ್ ಎ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಟ್ರಿಪಲ್ ಎ ಅಂತಂದ್ರೆ ಇದರ ಫುಲ್ ಫಾರ್ಮ್ ಏನಂತಂದ್ರೆ ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರ ಪ್ರಕಾರ ಏನಪ್ಪ ಅಕೌಂಟಿಂಗ್ ಅಂತಂದ್ರೆ, ಅಕಾರ್ಡಿಂಗ್ ಟು ಅಮೆರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅಕೌಂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ recording, analyzing, summarizing, interpreting and communicating the economic information ಅಥವಾ financial informations. ಇದಾದ್ಮೇಲೆ ಥರ್ಡ್ ಕಂಟೆಂಟ್ ಬಂದು ವಾಟ್ ಆರ್ ದ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಬ್ರಾಂಚಸ್ ಆರ್ ಟೈಪ್ಸ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಅಕೌಂಟ್ಸ್ ಅನ್ನು ನಾವು 3 ವಿಧಗಳನ್ನಾಗಿ ವಿಂಗಡಿಸ್ತೀವಿ ಅಥವಾ 3 ಬ್ರಾಂಚಸ್ ಆಗಿ ವಿಂಗಡಿಸ್ತೀವಿ. ಸೊ ಅಂಡರ್ ದಟ್ which are those 3 branches of accounting? Under that first one is called financial accounting. ಸೊ ಫೈನಾನ್ಸಿಯಲ್ ಅಕೌಂಟಿಂಗ್ ಅಂತಂದ್ರೆ ಈಗ ನೀವು ಓದಿದ್ರಿ, ಮೀನಿಂಗ್ ಬರ್ಕೊಟ್ಟಿದ್ದೀನಿ ನಿಮಗೆ. ಸೊ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಫೈನಾನ್ಸಿಯಲ್ ಅಕೌಂಟಿಂಗ್ ಇನ್ವಾಲ್ವ್ಸ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂಡ್ ಪ್ರೊವೈಡಿಂಗ್ ಅಂಡ್ ಪ್ರೆಸೆಂಟಿಂಗ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ to be used by internal and external users. ಅಥವಾ ಫೈನಾನ್ಸಿಯಲ್ ಅಕೌಂಟಿಂಗ್ ಇಟ್ ಈಸ್ ಪ್ರಿಪೇರ್ಡ್ ಬೈ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಸಿಯಲ್ ಪೊಸಿಷನ್. ನೆಕ್ಸ್ಟ್ ಸೆಕೆಂಡ್ ಬ್ರಾಂಚ್ ಇಸ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. So management accounting, what do you mean by management accounting? Management accounting means it concerns with the accounting information that is useful to management. ಅಥವಾ ಇಲ್ಲಿ ನಿಮಗೆ 2 ಪದ ಇರುತ್ತೆ. ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದು. ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ಲೆಕ್ಕಪತ್ರ ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಬಹಳ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಇಲ್ಲಿ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಅಂಡ್ ಕಂಟ್ರೋಲಿಂಗ್ ಟು ದ ಮ್ಯಾನೇಜ್ಮೆಂಟ್. ಇದರದೇ ಆದಂತಹ ಒಂದು ಫಂಕ್ಷನ್ಸ್ ಇರುತ್ತೆ. ಆ ಫಂಕ್ಷನ್ಸ್ ಯಾವ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋದು ಬರುತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಇಸ್ ದ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದಾಗ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ದ ಅಕೌಂಟಿಂಗ್ ಇಟ್ ಕನ್ಸರ್ನ್ಡ್ ವಿತ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಟ್ ಕನ್ಸರ್ನ್ಡ್ ವಿತ್ accounting information that is useful to management. So this is the second type of accounting. Next third type is called cost accounting. So third branch, idu moorne ವಿಧ ಆಗಿರುತ್ತೆ. So third branch of accounting is called
ಕಾಸ್ಟ್ ಅಕೌಂಟಿಂಗ್. ಸೊ ವಾಟ್ ಯು ಮೀನ್ ಬೈ ಕಾಸ್ಟ್ ಅಂಡ್ ವಾಟ್ ಯು ಮೀನ್ ಬೈ ಕಾಸ್ಟ್ ಅಕೌಂಟಿಂಗ್? ಇಲ್ಲಿ ಕಾಸ್ಟ್ ಅಂದ್ರೆ ಏನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದು. ಸೊ ಕಾಸ್ಟ್ ಅಂತಂದ್ರೆ ಕಾಸ್ಟ್ ಈಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಪ್ರಾಡಕ್ಟ್. ಕನ್ನಡದಲ್ಲಿ ಹೇಳಿದ್ದೀನಿ ನಾನು ಆಗ್ಲೇ ನಿಮ್ಗೆ, ಕನ್ನಡದಲ್ಲಿ ವೆಚ್ಚ ಅಂತ ಹೇಳ್ಬಿಟ್ಟು ಕರಿತೀವಿ ಕಾಸ್ಟ್ ಅನ್ನ. ಅಂದ್ರೆ ಯಾವುದೇ ಒಂದು ವಸ್ತುವಿನ ನಿರ್ದಿಷ್ಟ ಬೆಲೆಯನ್ನ ಸೃಷ್ಟಿಸುವುದಕ್ಕೆ ಅಥವಾ ಪಟ್ಟಿ ಮಾಡೋದಕ್ಕೆ ನಾವು ಕಾಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನ ಕನ್ನಡದಲ್ಲಿ ವೆಚ್ಚ ಅಂತ ಹೇಳ್ಬಿಟ್ಟು ಕರಿತೀವಿ. ಇಂಗ್ಲಿಷ್ ಅಲ್ಲಿ ಬರೀಬೇಕಾದ್ರೆ ಕಾಸ್ಟ್ ಈಸ್ ದ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಪ್ರಾಡಕ್ಟ್. ಇಲ್ಲಿ ನೆಕ್ಸ್ಟ್ ವಾಟ್ ಯು ಮೀನ್ ಬೈ ಕಾಸ್ಟ್ ಅಕೌಂಟಿಂಗ್? ಸೊ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು? ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಕಾಸ್ಟ್ ಅಕೌಂಟಿಂಗ್ refers to recording, presenting and analysis of manufacturing cost. So these are the branches of accounting. So ಈ ಮೂರು ವಿಧಗಳನ್ನ ನೀಟಾಗಿ ಬರ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ ವೈಸ್ ಬರ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಆನ್ಲೈನ್ ಕ್ಲಾಸ್ 1, ಇದು ಫಸ್ಟ್ ಕ್ಲಾಸ್ ಅಲ್ಲಿ. ಇನ್ನು ಉಳಿದಿರ್ತಕ್ಕಂಥದ್ದನ್ನ ನೆಕ್ಸ್ಟ್ ಸೆಕೆಂಡ್ ಕ್ಲಾಸ್ಗೆ, ನೆಕ್ಸ್ಟ್ ಕ್ಲಾಸ್ಗೆ ಟ್ರಾನ್ಸ್ಫರ್ ಮಾಡೋಣ. ಓಕೆ, ಥ್ಯಾಂಕ್ ಯು ಗೈಸ್.